ಭಾಗದಲ್ಲಿರ್ತಕ್ಕಂಥ ಕೆಲವು ಪ್ರಭಾವಿ ವ್ಯಕ್ತಿಗಳು ಜನ್ನಾಪುರ ದೇವಾಲಯ ಸಮಿತಿಗಳ ಹೆಸರಿನಲ್ಲಿ ಸಮಿತಿ ರಚಿಸಿಕೊಂಡು ಆ ದೇವಾಲಯ ಸಮಿತಿಗೆ ಅಂತಗಟ್ಟಮ್ಮ, ಉಡುಸ್ತಮ್ಮ, ಈಶ್ವರ ದೇವಸ್ಥಾನಗಳನ್ನು ವ್ಯಾಪ್ತಿಗೊಳಪಡಿಸ್ಕೊಂತಾರೆ. ಅದು ಇವ್ರು ಕಟ್ಟಿದ್ದಲ್ಲ. 1930ನೇ ಇಸ್ವಿನಲ್ಲಿ ಅಲ್ಲಿ ಅಂದಿನ ನಾಗರಿಕರು, ಅಲ್ಲಿ ಅಂದಿನ ಕಾರ್ಖಾನೆ ಕಾರ್ಮಿಕರು ಅಲ್ಲಿ ಸ್ಥಳೀಯವಾಗಿ ಆ ದೇವಸ್ಥಾನಗಳನ್ನ ಕಟ್ಕೊಂಡಿದ್ರು. ಇವರು ಅದನ್ನು ದುರುಪಯೋಗ ಪಡಿಸ್ಕೊಂಡು 1994-95ನೇ ಇಸ್ವಿ ಒಳಗಡೆ ಸಮಿತಿ ಮಾಡ್ಕೊಂಡು ಸಮಿತಿ ಒಳಗಡೆ ಈ ದೇವಸ್ಥಾನಗಳನ್ನ ಸೇರಿಸ್ಕೊಂಡು ನಾವು ಉದ್ಧಾರ ಮಾಡ್ತೀವಿ, ಜೀರ್ಣೋದ್ಧಾರ ಮಾಡ್ತೀವಿ, ದೇವಸ್ಥಾನಕ್ಕೆ ಅನುಕೂಲ ಮಾಡಿಕೊಡ್ತೀವಿ, ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿ ಅಲ್ಲಿ ಪ್ರತ್ಯೇಕ ಹುಂಡಿಗಳನ್ನ ಇಟ್ಟು ಆ ಹುಂಡಿಗಳ ಮುಖಾಂತರ ಬರ್ತಕ್ಕಂಥ ಹಣವನ್ನು ದುರ್ಬಳಕೆ ಮಾಡ್ಕೊತಾ ಇರ್ತಕ್ಕಂಥದ್ದು. ಜೊತೆಗೆ ಏನು ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದರೆ ಆ ಜೀರ್ಣೋದ್ಧಾರ ಮಾಡಲಿಕ್ಕೆ ಸ್ಥಳೀಯ ಸಾರ್ವಜನಿಕರು, ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರು ಮತ್ತು ಸರ್ಕಾರದ ಎಲ್ಲ ಅನುದಾನಗಳನ್ನ ತಗೊಳ್ಕಂತ ಈ ಸಮಿತಿ ಅದನ್ನು ದುರ್ಬಳಕೆ ಮಾಡ್ಕೊತಿದೆ. ಹೇಳೋದು ಮಾತ್ರ ನಾವು ಜೀರ್ಣೋದ್ಧಾರ ಮಾಡ್ತಿದ್ದೀವಿ, ನಮ್ಮ ದುಡ್ಡಲ್ಲಿ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತುತ್ತ. ಆದ್ದರಿಂದ ನಮ್ಮ ವಿಚಾರ ಇಷ್ಟೇ, ನೀವು ಈ ದೇವಾಲಯ ಸಮಿತಿಗಳನ್ನು ವಜಾ ಮಾಡಬೇಕು. 3 ದೇವಾಲಯಗಳನ್ನು ಸರ್ಕಾರ ಪ್ರತಿ ವರ್ಷ 10 ರಿಂದ 12 ಲಕ್ಷ ಆದಾಯ ಬರ್ತದೆ. 3 ದೇವಸ್ಥಾನಗಳ ಹುಂಡಿಗಳಿಂದ 10 ಲಕ್ಷ 12 ಲಕ್ಷ ಬಂದಮೇಲೆ ಅದು ಖಾಸಗಿ ಆಗಕ್ಕೆ ಅವಶ್ಯಕತೆ ಇಲ್ಲ. ಆ ಹಣ ಸರ್ಕಾರಕ್ಕೆ ಸೇರಬೇಕು. ದೇವಸ್ಥಾನಗಳು ಉದ್ಧಾರ ಆಗಬೇಕು ಅಂದರೆ ರಾಜ್ಯ ಸರ್ಕಾರ ಮುಜರಾಯಿ ಇಲಾಖೆಗೆ ವ್ಯಾಪ್ತಿಗೆ ಒಳಪಡಿಸ್ಕೋಬೇಕು ಅನ್ನೋ ಜೊತೆಗೆ ನಮ್ಮ ಒಂದು ಹಕ್ಕೊತ್ತಾಯ ಜೊತೆಗೆ ಇವತ್ತು ನಾವೇನು 3 ದೇವಾಲಯ ಸಮಿತಿಗಳನ್ನು ಮಾಡ್ಕೊಂಡು ಇವತ್ತು ಅದರ ಅಡಿಯಲ್ಲಿ ಒಂದು ಸಾರ್ವಜನಿಕ ಸಮುದಾಯ ಭವನ ಮಾಡ್ತಾರೆ. ಸಾರ್ವಜನಿಕ ಸಮುದಾಯ ಭವನ ಹೆಂಗಿರುತ್ತೆ ಅಂದರೆ ಸರ್ಕಾರದ ಜಾಗ, ಸರ್ಕಾರದೇ ಹಣ, ಸಾರ್ವಜನಿಕರ ತೆರಿಗೆ ಹಣ ತಗೊಂಡು ಸರ್ಕಾರಿ ಜಾಗದಲ್ಲಿ ಸಮುದಾಯ ಭವನಗಳನ್ನು ನಿರ್ಮಿಸಿ ಕೊನೆಗೆ ಅದು 20 ವರ್ಷ ಆದಮೇಲೆ 20 ವರ್ಷ ಆಯಿತು ಮಲ್ಲೇಶ್ವರ ಸಮುದಾಯ ಭವನ ಅದು ಇವತ್ತು ಖಾಸಗಿಯಾಗಿ ಮಾಡಿಬಿಟ್ಟಿದೆ. ಇಲ್ಲಿ ತನಕ 20 ವರ್ಷಗಳಲ್ಲಿ 10 ರಿಂದ 12 ಕೋಟಿ ಆದಾಯ ಬಂದಿರತಕ್ಕಂಥದ್ದು ಮಲ್ಲೇಶ್ವರ ಸಭಾಭವನಕ್ಕೆ. 12 ಕೋಟಿನಲ್ಲಿ 8 ಕೋಟಿ ಹೋಗ್ಬಿಡ್ಲಿ ಇತರ ಖರ್ಚುಗಳಿಗೆ, ಆದರೆ 4-5 ಕೋಟಿನ ಲೂಟಿ ಹೊಡೆದಿದ್ದಾರೆ ಅಲ್ಲಿ ಸಭಾಭವನದ ಟ್ರಸ್ಟಿಗಳು. ಅದರಿಂದ ಸಭಾಭವನದ ವಿಚಾರವಾಗಿ ಮುಖ್ಯಮಂತ್ರಿಗಳು ಉನ್ನತ ತನಿಖೆಗೆ ಒಳಪಡಿಸಬೇಕು. ಜೊತೆಗೆ ಸಭಾಭವನದಲ್ಲಿರ್ತಕ್ಕಂಥ ಪದಾಧಿಕಾರಿಗಳನ್ನು ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಬೇಕು. ಜೊತೆಗೆ ಇದೇ ರೀತಿ ನಮ್ಮ ಅಂತರಗ್ರಾಮ ಸಮುದಾಯ ಭವನ ನಾವೆಲ್ಲರೂ ಕೂಡ ನಿರಂತರವಾಗಿ ಕಳೆದ 1 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೇವೆ. ಯಾವುದೇ ಇಲಾಖೆ ಇರ್ಬೋದು, ತಾಲೂಕು ಆಡಳಿತ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಹಾಗೂ ಜಿಲ್ಲಾ ಮಂತ್ರಿಗಳಿರ್ಬೋದು, ಶಾಸಕರಿರ್ಬೋದು, ವಿರೋಧ ಪಕ್ಷಗಳಿರ್ಬೋದು, ಭದ್ರಾವತಿನಲ್ಲಿ ಯಾರು ಕೂಡ ಅಲ್ಲಿ 105 ದಿನ ಧರಣಿ ಮಾಡಿದ್ರು ಕೂಡ ನಮ್ಮ ಅಹವಾಲನ್ನ ತಗೊಳ್ಳಿಕ್ಕೆ ಯಾರು ಕೂಡ ಬಂದಿಲ್ಲ. ಅಂದರೆ ಇವತ್ತು ಭದ್ರಾವತಿಯ ಪರಿಸ್ಥಿತಿ ಏನಾಗಿದೆ ಅಂತಕ್ಕಂಥದ್ದು. ಇವತ್ತು ಇಡೀ ರಾಜ್ಯದಲ್ಲಿ, ಇಡೀ ನಮ್ಮ ತಾಲೂಕಿನಲ್ಲಿ 110 ದಿನ ಮಹಿಳೆಯರೇ ಹೋರಾಟ ಮಾಡಿರ್ತಕ್ಕಂಥದ್ದು ಎಲ್ಲೂ ಇಲ್ಲ. ನಿರಂತರವಾಗಿ ಮಾಡ್ತಿದ್ದಾರೆ ಮಹಿಳೆಯರು. ಅದನ್ನ ದಯಮಾಡಿ ರಾಜ್ಯ ಸರ್ಕಾರ ಗಮನ ಹರಿಸಿ ಎಲ್ಲ 3 ದೇವಸ್ಥಾನಗಳನ್ನು ಮುಜರಾಯಿ ಇಲಾಖೆ ವ್ಯಾಪ್ತಿಗೊಳಪಡಿಸಬೇಕು. ಜೊತೆಗೆ ಮಲ್ಲೇಶ್ವರ ಸಭಾಭವನ ಟ್ರಸ್ಟ್ ವಜಾ ಆಗಬೇಕು. ಸಮಿತಿ ಜನ್ನಾಪುರ ದೇವಾಲಯ ಸಮಿತಿ ವಜಾ ಆಗಬೇಕು. ಅಂತಗಟ್ಟಮ್ಮ ದೇವಸ್ಥಾನ ಟ್ರಸ್ಟ್ ಅಕ್ರಮವಾಗಿ ಮಾಡಿದರೆ ಅದನ್ನು ಕೂಡ ವಜಾ ಆಗಬೇಕು ಅಂತಕ್ಕಂಥ ಮಾತನ್ನು ನಮ್ಮ ಪೀಟರ್ ಸೈಡಿನ ಎಲ್ಲ ನಾಗರಿಕರು ಮತ್ತು ಜನ್ನಾಪುರದ ನಾಗರಿಕರ ಪರವಾಗಿ ನಾವಿಲ್ಲಿ ಆಗ್ರಹ ಮಾಡ್ತಾ ಮಾನ್ಯ ಗೌರವಾನ್ವಿತ ತಹಸೀಲ್ದಾರ್ ಸಾಹೇಬರ ಮುಖಾಂತರ ನಾವು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡ್ತಾ ಇದ್ದೇವೆ. ಸಾಮಾಜಿಕ ಹೋರಾಟಗಾರ ಶಶಿಕುಮಾರ್ ಗೌಡ, ಭದ್ರಾವತಿ.